ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆಯನ್ನು ನವೀನ ಆವಿಷ್ಕಾರವಾದ ರೋಬೋಟನ್ನು ಅಳವಡಿಸಿಕೊಂಡು ಮಾಡುವುದು ಒಂದು ಹೊಸ ರೀತಿಯ ಟೆಕ್ನಿಕ್ ಅಥವಾ ತರೀಕ. ಇದರಿಂದ ಕ್ಲಿಷ್ಟವಾದ ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆ ರೈಟ್ ಸೈಡ್ ಅಂದರೆ ಬಲಭಾಗದ ಕಿಡ್ನಿ ತೊಗೊಂಡಾಗಲಿ, ಸ್ಥೂಲಕಾಯದವರಾಗಲಿ, ಎರಡನೇ ಟ್ರಾನ್ಸ್ಪ್ಲಾಂಟ್ ಆಗಲಿ, ನ್ಯೂರೋಜೆನಿಕ್ ಬ್ಲ್ಯಾಡರ್ ಯಾರಲ್ಲಿ ಬ್ಲ್ಯಾಡರ್ ಸರಿಯಾಗಿ ಯೂರಿನರಿ ಬ್ಲ್ಯಾಡರ್ ಸರಿಯಾಗಿ ಮೂತ್ರಕೋಶ ಸರಿಯಾಗಿ ಕೆಲಸ ಮಾಡಲ್ಲ ಅಂಥವರಲ್ಲೂ ಉತ್ತಮವಾದ ಔಟ್ಕಮ್ ಕೊಡೋದಕ್ಕೆ ಈ ಆವಿಷ್ಕಾರ ಸಹಾಯ ಮಾಡಿದೆ. ನನ್ನ ಹೆಸರು ಡಾಕ್ಟರ್ ಮೋಹನ್ ಕೇಶವಮೂರ್ತಿ. ನಾನು ಸೀನಿಯರ್ ಡೈರೆಕ್ಟರ್ ಯೂರಾಲಜಿ, ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆ ಮತ್ತು ರೊಬೋಟಿಕ್ ಸರ್ಜರಿ, ಫೋರ್ಟಿಸ್ ಬೆಂಗಳೂರು. ನನ್ನ ಜೊತೆ ನನ್ನ ಕೊಲೀಗ್ಸ್ ಆದ ಡಾಕ್ಟರ್ ಶಾಕಿರ್ ತಬ್ರಸ್, ಅರಿವಳಿಕೆ ತಜ್ಞರಾದ ಡಾಕ್ಟರ್ ದತ್ತಾತ್ರೇಯ, ನೆಫ್ರಾಲಜಿಸ್ಟ್ ಆದ ಡಾಕ್ಟರ್ ರೇಣುಕಾ ಪ್ರಸಾದ್ ಹಾಗೂ ನನ್ನ ಕೊಲೀಗ್ ಆದ ಡಾಕ್ಟರ್ ಶ್ರೇಯಸ್ ಅವರಿದ್ದಾರೆ. ಈ ಒಂದು ಎಲ್ಲರೂ ಸೇರಿಕೊಂಡು ಜಿಂಬಾಬ್ವೆಯಿಂದ ಬಂದಿರುವ ಒಬ್ಬ ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆ ನೆಸೆಸಿಟಿ ಇದ್ದ ಪೇಷಂಟಿಗೆ ಅವರ ಮಗನ ಕಿಡ್ನಿನ ಲೆಪ್ರಾಸ್ಕೋಪಿಕ್ ಅಂದರೆ ಚಿಕ್ಕ ರಂಧ್ರದ ಶಸ್ತ್ರಚಿಕಿತ್ಸೆಯಲ್ಲಿ ತಗೊಂಡು ಅದನ್ನೇ ರೋಬೋಟನ್ನು ಅಳವಡಿಸಿಕೊಂಡು ಚಿಕ್ಕ ರಂಧ್ರದಲ್ಲಿ ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆಯನ್ನು ಸಕ್ಸಸ್ಫುಲ್ಲಾಗಿ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಈ ಒಂದು ಏನು ಹೊಸ ತರಹದ ಟ್ರಾನ್ಸ್ಪ್ಲಾಂಟ್ ಪ್ರೊಸೀಜರ್ ಇದೆ, ಇದು ಫೋರ್ಟಿಸ್ ಹಾಸ್ಪಿಟಲ್ ವತಿಯಿಂದ ಕನ್ನಿಂಗ್ಹ್ಯಾಮ್ ರೋಡ್ ಬನ್ನರ್ಘಟ್ಟಲ್ಲಿ 2 ಕಡೆಯೂ ರೋಬೋಟ್ ಅಳವಡಿಸ್ಕೊಂಡು ಮಾಡೋದಕ್ಕೂ ಅವಕಾಶ ಇದೆ. ರೀಸನಬಲ್ ಆಗಿರುವ ಒಂದು ಮೊತ್ತದಲ್ಲಿ ಈ ಕ್ಲಿಷ್ಟವಾದ ಯಾವುದು ಶಸ್ತ್ರಚಿಕಿತ್ಸೆ ಕಿಡ್ನಿ ಕಸಿದಿದೆ ಎರಡು ಆಸ್ಪತ್ರೆಗಳಲ್ಲಿ ಮಾಡೋದಕ್ಕೆ ಫೋರ್ಟಿಸ್ ಹಾಸ್ಪಿಟಲ್ ಅವರು ಅಣಿ ಮಾಡಿ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್.